ಹೌದು, ಅವಲಕ್ಕಿ ಸರ ಯಾಕೆ ತೆಗೆದು ಹೊರಗಿಟ್ಟಿದ್ಲಿಕ್ಕಿ? ಏನಾರ ಕಾರ್ಯಕಟ್ನ ಇಲ್ಲ, ಎಲ್ಲಾರು ಹಾಕೊಂಡು ಹೋಗಳ ಅನ್ನಂಗೂ ಇಲ್ಲ. ನೋಡಂತಡಿ ಏನಾರ ಬೇಕಂತ ಮಾಡಿಗಿಡಾಳ ಮತ್ತು ಆ ಕಡೆ ಈ ಕಡೆ ಒಂಚೂರು ಹುಡುಕಿ ನೋಡ್ತೀನಿ. ಊರ ನಾಯಿ ಅಂತಕಿ ನನ್ನ ಮನೆ ಬಿಟ್ಟು ಹೋಗೋಣ ಲೆಕ್ಕಕ್ಕೆ ಮಾತಾಡ್ತಾಳ. ಅಲ್ಲ, ನಮ್ಮ ಅಪ್ಪನೂ ಆಕಿಗೆ ಮಾತಾಡ್ತಾನ, ನಮ್ಮ ಅವನು ಆಕೆ ಹೇಳ್ದಂಗೆ ಕೇಳ್ತಾಳ. ಆಕೆ ಕಳ್ಳ ಅಂತ ಅಷ್ಟು ಹೇಳಿದ್ರು ನಂಬಲಿಲ್ಲಲ್ಲ ಅಂತ ನಾನು ಏನು ಮಾಡ್ಬೇಕಾತಿದ್ದಕ್ಕೆ. ಇರಲಿ ಇದನ್ನಿಷ್ಟಕ್ಕೆ ಏನು ಬಿಡೋದಿಲ್ಲ ನಾನು, ನೋಡೋಣ. ಅವಲಕ್ಕಿ ಸರ ತೆಗೆದು ಇಟ್ಕೋತೀನಿ, ಮತ್ತೇನು ಮಾಡೋದು. ಅಲ್ಲ, ವಾಪಸ್ ಒಂದು ವಾರಕ್ಕೆ ಇಲ್ಲೇ ಇತ್ತು ಅಂತೇಳಿ ತೋರಿಸ್ತೀನಿ, ಮತ್ತೇನು ಮಾಡೋದು. ಈಗ ಯಾಕಂದ್ರೆ ಕಳ್ಳಿ ಹಂಗೆ ಅಮ್ಮವಂಗಾರ ಆಕಿ ಬೈದಾಡಿ ಅವಮಾನ ಮಾಡಿ ಇನ್ನೊಮ್ಮೆ ಈ ಕಡೆ ಬರಬೇಡ ಅಂತ ಹೇಳಿ ಕಳಿಸ್ತಾಳಂತ ನಾ ಮಾಡೀನಿ. ನಮ್ಮವ್ವ ಏನು ಹೇಳಲಿಲ್ಲ. ಇರಲಿ, ಇಷ್ಟ ಆಗಿಂದ್ರೆ ಆಕೇನು ಬರ್ತಾಳ, ಹೆಂಗಾರ ಮಾಡಿ ತಪ್ಪಿಸಬೇಕಂತಿದ್ದೆ, ಬರೋದು ತಪ್ತು ಅಷ್ಟೇ. ಅಲ್ಲ, ಇಲ್ಲೇ ಇಟ್ಟಿದ್ನಲ್ಲ ಅವಲಕ್ಕಿ ಸರ, ಇಲ್ಲಿ ಬಿಟ್ಟು ಬೇರೆ ಎಲ್ಲ ಇಟ್ಟನೆ. ನೋಡ್ತೀನಿ ತಡಿ. ಇಲ್ಲ, ಅಲ್ಲೇ ಇಟ್ಟೆ, ನಂಗೆ ಪಕ್ಕ ನೆನಪೈತಿ. ಇವು ಎಲ್ಲ ಹೋತು ಮರೆಯ. ಅಯ್ಯ ದೇವ್ರಿ, ಎಲ್ಲಿಟ್ನಿ ಹಂಗಾರ ನಾನು? ಅಯ್ಯಪ್ಪ, ಇಲ್ಲೇ ಇಟ್ಟಿದ್ದೆ. ಇವು 4 ತೊಲಿದೆ. ಎಲ್ಲೋತು? ಅವ 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 ದೌಡ್ ಬಾರವ ಅವ. ಅಯ್ಯೋ ದೇವ್ರೇ, ನಮ್ಮವ್ವ ಒಂದು ಕಿವಿನೇ ಕೇಳಲ್ಲ ತಗ. ಯವ್ವ, ಮಾವು ಫೋನ್ ಮಾಡಿದ್ದ ಈಗ. ಏನಾಗಿತ್ತಂತಪ್ಪ? ಯವ್ವ, ಅತ್ತಿಗೆ ಸುಗರ್ ಆಗಿ ಇಲ್ಲೋಡಿಲಿ ಅದು ಏನೋ ಕೈಗೇನ ಜಾಲಿ ಮುಳ್ಳು ಮುರಿಯಾಕ ಹೋಗಿ ಒಂದು ಮುಳು ಚುಚ್ಚಿಬಿಟ್ಟತಂತ. ನೋಡ್ಕೊಂಡೆ ಇಲ್ಲ, ಸುಮ್ಮನ ಬಿಟ್ಟಾಳ. ಕಡಿಗ ಅದು ಗ್ಯಾಂಗ್ರೀನ್ ಆಗಿ ಇತ್ತಾಗಿಂದ ಕೈ ಪೂರ್ತಿ ತೆಗ್ದಾರಂತ ಬೇವ. ಅಯ್ಯಯ್ಯೋ ಪಾಪ, ಯಾಕೆ ಹಿಂಗಾತಯ್ಯವ್ವ ಪಾಪ. ಎಂತ ಒಳ್ಳೆಕೆ ದೇವ್ರೆ, ಪಾಪ ಯಾಕೆ ಹಿಂಗಾತಯ್ಯವ್ವ. ಅಯ್ಯೋ ದೇವ್ರ ಕಣ್ಣ ಮಣ್ಣು ತುಂಬಲಿ, ಒಳ್ಳೆಯವರ ಇವ್ರಿಗೆ ಸಿಗ್ತಾರಲ್ಲ ಯವ್ವ, ಕೆಟ್ಟರ ಆರಾಮ್ ಇರ್ತಾರಲ್ಲ ಯವ್ವ. ಇದೇನು ಸುಗರು, BP, ಉಪ್ಪು ಪಿಪ್ಪು ಅಂತೇಳಿ ಚಾಲು ಆಗೈತೆ ಯವ್ವ. ಅಲ್ಲ ಪಾಪ, ಇಂಥ ಕಾಯಿಲೆ ಹೋಗಿ ಹೋಗಿ ಆಕಿಗೆ ಬರ್ಬೇಕಿತ್ತ. ಕೈಯ ಇಲ್ದ ಜೀವನ ಹೆಂಗ್ ನಡೆಸ್ತಾಳ ಯವ್ವ ಪಾಪ. ಹಿಂಗಾಬಾರ್ದಾಗಿತ್ತು. ಕರ್ಮ ಮಾಡಿದ ಕರ್ಮ ಎಲ್ಲೋಕತಿ. ನಮ್ಮಂತಾರ ಹೊಟ್ಟಿ ಉರ್ಸಿರ್ತಾರಲ್ಲ, ಅದೆಲ್ಲ ಕರ್ಮ ಎಲ್ಲ ಹೋಗ್ಬೇಕು. ಅದಕ್ಕೆ ಮತ್ತೆ ಒಳ್ಳೆಯವ್ರಿಗೆ ಮನ್ಸಿಗೆ ನೋವು ಮಾಡಿದ್ರೆ ಕೆಟ್ಟವ್ರಿಗೆ ಹಿಂಗೆ ಆಗದ. ಕೈ ಹೋಗತಿ, ನಾಳೆ ಕಾಲು ಹೋಗತಿ, ನಸ್ತಿನ ಕುತ್ಗಿನೂ ಹೋಗತಿ. ಗೊತ್ತಾನ? ಹಂಗ ಹಂಗ ಹಿಂಗ ನೋಡ್ಬೇಕು. ನಮ್ಮ ಅತ್ತಿಗೆ ಅಟ್ಟೊಳ್ಳೆಕೆ ಅಂತೇಳಿ ನೋಡು, ಕೈ ಕಳ್ಕೊಂಡು ಕುಂತ್ಲಾ. ಈಗ ಮುಂದೆ ಜೀವನ ಹೆಂಗಾಕಿದೆ? ಗಂಡ ಮಕ್ಳು ಇದ್ದಿದ್ರೆ ಒಂದು ಸಸಿನಾರ ಬಂದು ಒಂದು ರೊಟ್ಟಿ ಬಡ್ದ ಆಗ್ತಿದ್ಲು. ಹೆಣ್ಣು ಹಡ್ಕೊಂಡು ಕೂಂತಾಳ ಬಾಳೆ ಗಿಡದಂಗೆ ಒಂದೇ ಒಂದು. ಈಗಿನೂ ಇಲ್ಲದಾಳ. ಈಗ ಮುಂದೆ ಅವು ಕೂತ್ ತಿನ್ನೋದು ಹೆಂಗ ಪಾಪ. ಅದಕ್ಕೆ ಹೇಳೋದು, ಗಂಡು ಮಕ್ಳು ಇರ್ಬೇಕು ಅಂತೇಳಿ. ಏನು ಅಂದ್ರೆ ನೋಡಿ ಮಾಡಿ ಸಾಕ್ತಾವು. ಗೊತ್ತಾನೆ? ಹೆಣ್ಣು ಹಡಿದ್ರೆ ಎದಕ್ಕೆ ಬಂತದು. ಈಗ ನೋಡಿ ನಿಮ್ಮಣ್ಣ ಹೆಂಗೆ ನೋಡ್ಕೋಬೇಕು, ನಿಮ್ಮ ಅತ್ತಿಗಿನ ಪಾಪ. ತ ಬಲಗೈ ಅಂತ ಎಡಗೈ ಅಂತ ಏನಪ್ಪ? ಬಲಗೈ ಅಂತ ಎಡಗೈ ಅಂತ ಹೋಗಿರೋದು ಇವ್ರ ಅಣ್ಣನ ಎಂತಿದ. ಅಯ್ಯ ಯಮ್ಮ, ಕೈ ಹೋಗಿರೋದು ಅತ್ತಿದಲ್ಲ. ಅಂದ್ರೆ ಇದು ಇರಮ್ಮನ ಅವಂದಲ್ಲ, ಅತ್ತಿದ ನಿನ್ ಮಗಳು ಆಕಿದ. ಮಾವು ಫೋನ್ ಹಚ್ಚಿತ್ತು, ಕೈ ಸುಗರ್ ಆಗೈತಲ್ಲ, ಅದೇನ ಗ್ಯಾಂಗ್ರೀನ್ ಆಗಿತ್ತಂತ. ಅದು ಎಂತದ ನಮ್ಗೆ ಗೊತ್ತಿಲ್ಲ. ಏನೋ ಹುಳ ಅದು ಮುಳು ಚುಚ್ಚಿ ಅಲ್ಲೇ ಕೊಳತ್ ಹೋಗಿತ್ತಂತ. ಕೊಳ್ತ್ಕೊಂತ ಮೈತಂತ. ಏನಾಗಲ್ ಬಿಡ ಅಂತ ಬಿಟ್ಟು ಅದು ಯಾವ್ದದ ಬಲಗೈಯ ತೆಗ್ದಾರಂತ. ಏನ ನನ್ನ ಮಗಳಿಗೆ? ಅಯ್ಯಯ್ಯವ್ವ, ದೇವ್ರ ಕಣ್ಣ ಮಣ್ಣು ತುಂಬಲಿ. ದೇವ್ರಿಗೆ ಅಷ್ಟು ಕರುಣೆ ಬೇಡ ನೀವ. ನನ್ನ ಮಗಳಿಗೆ ಇಂಥದೊಂದು ಗೋಳ ತಂದಿಟ್ನ ಪಾಪ ಯವ್ವ. ತಾಯಿ ಒಂದ ಕೈ ಇಟ್ಕೊಂಡು ಏನು ಮಾಡಾಕತ್ತತೆ ಏನ? ಇಲ್ಲವ ಯವ್ವ, ನನ್ನ ಮಗಳಿಗೆ ಹಿಂಗಾದ್ರೆ ಹೆಂಗ ಯವಾಗತಿ? ದೇವ್ರು ಒಳ್ಳೆಯವ್ರ ಕಣ್ಣಾಗ ಹಿಂಗೆ ಮಾಡ್ತಾನಲ್ಲ ಯವ್ವ. ಯಾರು ನೋಡ್ಕೋಬೇಕು ಈಗ ನನ್ನ ಮಗಳ ಗತಿ? ಏನ ಯವ್ವ, ದಿಕ್ಕೇನ ಯವ್ವ? ಅಯ್ಯೋ ಅತ್ತೇರ, ಅದಾರಲ್ಲ ಇಬ್ರು ಗಂಡು ಮಕ್ಳು ಅದಾರ. ಹೆಣ್ಣೆ ಹಡ್ದಿಲ್ಲ, ಹೆಣ್ಣು ಉಪಯೋಗಿಲ್ರಿ ತೇರ. ನೋಡ್ಕೊಂತನ ಅದು. ಗಂಡು ಮಕ್ಳು ಒಂದಲ್ಲ ಅಂತ 2 ಹಡ್ದಾರ, ಇಬ್ರು ಸುಸ್ತಾರ ಬಂದಾರ. ನೋಡ್ಕೊಂತಾರ ಬಿಡ್ರಿ, ತಲೆ ಕೆಡಿಸ್ಕೋಬೇಡ್ರಿ. ಸುಮ್ಕುದ್ರ ಬೆಂಡ್ಲಿ ನೋಡ್ಕೊಂತಾರ. ಊರ್ ಹಲ್ಕಟ್ ಬಾಡ್ಯಾಗಳು ಹೆಂಡತಿ ಸೆರಗ್ ಹಿಡ್ಕೊಂಡು ಬೆನ ತಗೊಂಡು ಹೋಗಿ ಆತು. ಊರ್ ಬಾಡ್ಯಾಗಳು ನನ್ನ ಮಗಳ ಗತಿ ಏನಯ್ಯವ? ಯಾರು ನೋಡ್ಕೊಂತಾರ ನನ್ನ ಮಗಳನ್ನ? ಹಿಂಗಾದ್ರೆ ಹೆಂಗಯ್ಯವ ಆತಾಗ ಪಾಪ. ಅಯ್ಯೋ ನಡ್ಲೆ ಹೋಗಿ ನೋಡ್ಕೊಂಡಾರ ಬರೋದ್ ನಡ್ಲೆ. ಅಯ್ಯೋ ಅಲ್ಲ, ಹಾಲು ಕಟ್ಟದಿ ಅಂತ ಆದದ ಸುಗರ ಏನು ಸುಡ್ಗಾಡದ ಬಂದು ನನ್ನ ಮಗಳಿಗೆ ಸೇರತ್ತಲ್ಲ ಯವ್ವ. ಕೈಯೇ ಕಡ್ದಾರಂತಲ್ಲ, ವಿಚಿತ್ರ ಆತಲ್ಲ. ಸುಗರ್ ಬಂದ್ರೆ ಕೈ ಹೋಗತ್ತೆ. ಏಯವ್ವ ದೇವ್ರೆ, ಇದು ಎಲ್ಲಿ ಕಂಡಿಲ್ಲ ಕೇಳಿಲ್ ಬಿಡು ನಾನು. ಇದು ಏನು ಪಾಪ ನನ್ನ ಮಗಳಿಗೆ ಬಂದು ಜೋಡಾಗೈತೆ ಯವ್ವ. ಒಂದೇ ಕೈ ಅಂದ್ರೆ ಪಾಪ, ತಿನ್ನೋದು ಉಣ್ಣೋದು ತೊಳ್ಕೊಳ್ಳೋದು ಎಲ್ಲ ಒಂದೇ ಕೈ ಆತನ್ಲ. ಅಯ್ಯೋ ನನ್ನ ಮಗಳಿಗೆ ದಿಕ್ಕಿ ಯಾರ ಯವ್ವ ಪಾಪ. ಅಯ್ಯೋ ದವಾಖಾನೆ ಗಂಡ ಒಬ್ಬನ ಅದ. ನಾನು ನಡಿ ಎಲ್ಲಿ ಕೇಮ್ಸಿ ಆಗದಾಳನ್ನ ಮನೆಗೆ ಕರ್ಕೊಂಬಂದಾರಂತ. ಇನ್ನು ಕೇಮ್ಸಿ ಆಗದಾರಂತ. ಅಯ್ಯೋ ದೇವ್ರೆ, ನಡಿಯಪ್ಪ ಕೇಮ್ಸಿಗೆ ಹೋಗನ್ ನಡಿ. ಇದು ಆಗಿ 2 ದಿನ ಆಗೈತಂತೆ. ಹೇಳೇ ಇಲ್ಲ ಅವ್ರು ನಮಗೆ. ಇವತ್ತು ಸಂಜಿಕೆನ ಡಿಸ್ಚಾರ್ಜ್ ಮಾಡ್ತಾರಂತ ಬೇ.
ನಾವು ಸೀದಾ ಮನೆಗೆ ಹೋಗ್ಬಿಡೋಣ ಅಂತೇನೆ ನಾನು. ಈಗ ಮತ್ತೆ ದವಾಖಾನಿಗೆ ಹೋಗೋದು, ಅಲ್ಲಿಂದ ಅವ್ರು ರಿಚಾರ್ಜ್ ಮಾಡೋದು ಬೇಡ. ಒಂದು ಚಲೋತ್ತಂಗೆ ಅಡುಗೆ ಮಾಡ್ಕೊಂಡು ಕಟ್ಕೊಂಡು ಮನೆಗೆ ಹೋಗ್ಬಿಟ್ರಾತ. ಹ್ಞೂ ಹ್ಞೂ ಹಂಗಾದ್ರೆ ಸರಿ, ಒಂದು 8 ದಿನ ನಾನು ನನ್ನ ಮಗಳ ಮನೆಯಾಗ ಇರೈಕೆ ಯಪ್ಪ, ಇರೈಕೆ. ಇಲ್ಲಪ್ಪ ಯಪ್ಪ, ನನ್ನ ಮಗಳು ಪಾಪ, ಅಯ್ಯೋ ದೇವ್ರೇ, ಹೇಳೇ ಇಲ್ಲಲ್ಲ ಅವ. ಹೇಳ್ಬಾರ್ದನ ಒಂದು 2 ದಿನ ಮುಂಚೆನಾರ ಹೋಗಿದ್ದೆ ಯವ್ವ ನಾನು. ಪಾಪ ನನ್ನ ಮಗಳು ಎಷ್ಟು ಒದ್ದಾಡಕತ್ತೈತೆ ಏನು. ಅಲ್ಬೇ ನೀ ಅಂತಿ ಒದ್ದಾಡಕತ್ತೈತೆ ಏನು ಅಂತೇಳಿ ನನಗೇನು ಹಂಗೆ ಅನ್ನಿಸ್ವಲ್ತು. ಸುಮ್ ಕುಂದ್ರ ಅನಸ್ವಲ್ತಂದು ನಿನಗೇನು ಅನಿಸ್ಬೇಕ ಅಲ್ಕಟ ಬೇಡ. ಅಲ್ಲ ಮಾವು ಚಲೋ ನೋಡ್ಕೊಂಡಿರ್ತಾನ ನಂದೇ. ಸ್ವಸ್ತ್ಯಾರು ಬಂದಿರ್ಬೇಕು ಬೇ, ಈಗೇನು ಅವ್ರು ಅಲ್ಲಿರ್ತಾರ. ಯಾ ಅಲ್ಕಟ್ ಬಡ್ಯಾಗಳು ಆ ಸ್ವಸ್ತ್ಯಾರ ಊರು ಬೆಂಡ್ಲಾರ ಅವ್ರು ಸುಡ್ಗಾಡ್ದ ಸುಣ್ಣ ಸೂರಿ ಬರಲಿ ಅವ್ರು ಬೆಂಕಿ ಹತ್ಲಿ ಅವೇನು ಹೇಳಿದ್ ಮಾತು ಕೇಳ್ತಾ ಅವರು ಮತ್ತೆ ನನ್ನ ಬಾಯಿಗೆ ಬರ್ತಾವ ಹೊಡಿಬಿಟ್ಟಾರ. ಯಪ್ಪ ನಡಿಯ ನಡಿಯ ನಿಮ್ಮ ಅಪ್ಪನ ಕರ್ಕೊಂಬರೋಗ ಯಪ್ಪ. ಅಯ್ಯಯ್ಯೋ ಅಲ್ಲ ಅಮ್ಮಗ ನೋಡಿದೇನು ತನ್ನ ಮಗಳಿಗಾಗತ್ತೆ ಅನ್ನತ್ಲೆ ಯಾ ನಮ್ಮನಿ ಒದ್ದಾಡಕತ್ತಾರ, ಸಂಕಟ ಅನ್ಬಸಕತ್ತಾರ. ಅದ ನಮ್ಮ ಹೋಗಾಗೈತಂದ್ರೆ ಕರ್ಮಂತೆ. ಮಾಡಿದ್ದೆಲ್ಲೋಕತ್ ಬರ್ತೈತಿ ಅಂತ ನೋಡು. ಮಂದಿಗಾದ್ರೆ ಹಿಂಗೆ ತಮಗಾದ್ರೆ ಹಂಗೆ. ಭಾರಿ ಅದಾರ ಬಿಡು. ಎರಡು ಕೆಟ್ಟ ಹುಳಾನ. ಈಗ ನೋಡಿ ನಮಗಾದ್ರೆ ಹಿಂಗಂತಾರ, ಮತ್ತು ತಾವು ಕರ್ಮ ಮಾಡಿಲ್ಲ ನೀನು. ಒಂದು ಟೈಮ್ ನನ್ನ ಎಷ್ಟು ಉರ್ಸ್ಕೊಂಡಳಲ್ಲ, ಈಗ ನೋಡು ಮಕ್ಕಳು ನೋಡಾಕಿಲ್ದಂಗೆ ಆಗೈತಿ. ಹಂಗಂತೇಳಿ ನೋಡುವ ಈ ಟೈಮ್ನೇ ನೋಡಕ್ಕೆ ಹೋಗ್ಲಿಲ್ಲ ಅಂದ್ರೆ ಸರಿ ಅನ್ಸಲ್ಲ. ಮಾಡ್ಕೊ ಅಡುಗೆ ಮಾಡ್ಕೊ ಚಲೋ ತೆಂಗ, ನಾನು ಕಟ್ಕೋತೀನಿ. ಹೋಗ್ಯಾರ ಬರೋಣಂತ ಮತ್ತೇನು ಮಾಡೋದು. ಸರಿ ರೀ ಅತ್ತಿಯರ, ಆತು ಹೋಗಿ ಬರೋಣ ತಗೋರಿ. ಹಂಗಾರೆ ಇದು ರೊಟ್ಟಿ ಪಲ್ಯ ಒಂದು 2 ಥರ ಅನ್ನ ಅದು ಮಾಡ್ಕೊಲೇನ್ರಿ ಅತ್ತಿಯರ? ಮತ್ತು ಮಾಡ್ಕೊ ಹೋಗಿ ಬರೋಣಂತ ಅಷ್ಟು. ಇದು ಅಪ್ಪೆ, ಮತ್ತೀಗ ಹಂಗಾಗೈತಿ ಅಂದಮೇಲೆ ಮನುಷ್ಯ ಆಸರ ಆಗ್ಬೇಕಾಕತಿ. ಹಿಂಗೆ ಮಾಡಪ್ಪ, ಒಂದು 1,000-2,000 ಇತ್ತಂದ್ರೆ ಬೇಕಾದ್ರೆ ಕೊಟ್ಟು ನೋಡಿ ಬರೋಣಂತ. ಏನು 1,000-2,000 ಇತ್ತಂದ್ರೆ ಪಾಪ ಮತ್ತೆ ದವಾಖಾನಿಗೂ ಅಡ್ಡಾಡ್ತಾ ಅದಾರ, ಅದಕ್ಕೆ 1,000-2,000 ಆಯ್ತು ಬೇ, ವಿಚಾರ ಮಾಡ್ತೀನಿ. ಯವ್ವ ನನ್ನ ಸರ ಕಾಣವಲ್ತು. ಯವ್ವ ಏನಾತ ನಿನಗ? ಎದಕ್ಕೆ ಹಂಗೆ ಚೀರಾಡಕತ್ತಿ? ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ. ಏನಾತ ಹೇಳು? ಎದಕ್ಕೆ ಓದಾಡಕತ್ತಿ? ತಲೆ ಹಿಡ್ಸಕತ್ತಾಗ ನಂದು ಅವಲಕ್ಕಿ ಸರ ಕಾಣವಲ್ತವ. ಅವಲಕ್ಕಿ ಸರ ಎಲ್ಲೋದ್ಬೇ ಯವ್ವ ನನ್ನ ಅವಲಕ್ಕಿ ಸರ ಕಾಣವಲ್ತಲ್ಬೇ. ಅಲ್ಲ ಆಗಲ್ಲೇ ಹೇಳಿ ಎಲ್ಲದನ್ನ ಮತ್ತೀಗ ಹೇಳಕತ್ತೀಯ? 20 ಸಲ ಹೇಳದ್ನ ಒಳ ಇಷ್ಟತನ ಸಮಾಧಾನ ಮಾಡಿ ಒಳಗೆ ಕಳ್ಸೈತಿ, ಮತ್ತೀಗ ಇದು ಮಾಡತ್ತಿ. ಅಲ್ಲೇ ಚಂದ ಹುಡುಕವ, ಎಲ್ಲಿ ಹೋಕೈತಿ ಆ ಹುಡುಗನ್ ಕದಿಯೋದಲ್ಲ. ಇಲ್ಲ ಎಲ್ಲರೂ ಇರ್ಬೇಕು, ಹುಡುಕ್ ಚಂದ ಕೈ ಸಿಗ್ತತಿ. ಇಲ್ಲವ ಹುಡುಕಿದೆ ಸಿಗುವಲ್ತು. ಅದು ಅವ ನನ್ನ ಸರ ಬೇಕು ನನಗಷ್ಟೇ. ಅವ ನನ್ನ ಸರ ಅವ ಅಲ್ಲ ನಿನ್ನ ಲೆಕ್ಕನ ಹರಿವಲ್ತು ನನಗೆ. ಸರ ಬೇ ಅಂದ್ರೆ ನಾನು ಏನು ಮಾಡ್ಲವ? ಅಯ್ಯೋ ಹುಚ್ಚುಡುಗಿ, ಎಲ್ಲಿ ಇಟ್ಟಿರ್ತೀಯ ಏನಾತಾಗ? ನಾನು ಕೇಳಕ್ಕೆ ನಿಂದಿರ್ತೀವ ಆತಾಗ. ನಾನು ಏನು ಅದನ್ನೇನು ನೋಡಕ್ಕೆ ಹೋಗಿರ್ತೇನೆ? ಏನು ಹುಚ್ಚರು ಶಾಂತಿ ನಿಂದ ಅಂತೇನು ಆತಾಗ? ನಮಗೇನು ಗೊತ್ತು? ಅಲ್ಲೇ ಚಂದ ಹುಡುಕ್ ಹೋಗು. ಹುಡುಕೇನವ ಹಿಂಗಂದ್ರೆ ಏನು ಹೇಳವ ನಾನು? ಆ ಹುಡುಗಿ ಕದಿಯಲ್ಲ ಅಂತ ಆಕೆ ಅಂತಾಳ. ಈಗ ಒಬ್ರ ಮ್ಯಾಗ ಕಳ್ತಾನೆ ಏರ್ಸಕತ್ತೇನ? ಹೆಂಗೆ ಮನ್ಯಾಗ ಇಟ್ಕೊಂಡು ಆಮೇಲೆ ಹಿಂಗೆ ಮಾಡಿದ್ರು ಅವರು ಅಂತೇಳಿ ಮಂದಿ ಬೇರೆ ಅದ್ರಾಗ ಅವ್ರ ಅವ್ವಾರ ಏನೋ ಬಂದು ನೋಡ್ಕೊಂಡು ಹೋಗ್ಯಾರಂತ. ಅವ್ರು ಇದ್ರಿಗೆ ಆಕೆ ಹುಡುಗಿ ಅಂತಂದ್ರೆ ಇಲ್ಲಡಿಲ್ಲ ನಿಮ್ಮ ಅಪ್ಪನ ಮರ್ಯಾದೆ ಹೋಗತಿ. ನಿಮ್ಮ ಅಪ್ಪನ ಮರ್ಯಾದೆ ಬರೇ ಒಂದು ಬಂಗಾರ ತುಕಡಿಗೆ ಹೋಗಾಕ ನಾ ಬಿಡೋದಿಲ್ವ ಇವ ತಾಯಿ? ಮತ್ತು ಹಂಗೇನಾರ ತಿಳ್ಕೊಳಕ್ಕೆ ಹೋಗ್ಬೇಡ ನೀನು. ಬೇಡ, ನಾನು ಇವ್ ನೋಡಂತು ನಿಮ್ಮ ಅಪ್ಪಗೆ ಹೇಳ್ತೀನಿ, ಇನ್ನೊಂದು ಬೇಕಾದ್ರೆ ಮಾಡ್ಸಕ್ಕೆ ಬರ್ತತ. ಮಾಡ್ಸಕ್ಕೆ ಬರ್ತತಿ. ನಂಗೆ ಅದೇ ಬೇಕು ಅಲ್ವ್ಯಾ? ಮಾಡ್ಸೋದು ತಟ್ಟಿಗೆ ಹೋಗ್ಲಿ. ಈ ಸರ ಎಲ್ಲ ಅನ್ನೋದು ಗೊತ್ತಾಗಬೇಕಲ್ಲ. ನಾನು ಏನು ಮಾಡ್ಲವ? ನಿನಗೆ ಜವಾಬ್ದಾರಿ ಇರ್ಬೇಕು. ಯಾರ ಬಂಗಾರದ ವಸ್ತುನ ಹಂಗೆ ಟೇಬಲ್ ಮ್ಯಾಗ ಅಲ್ಲೇ ಇಲ್ಲೇ ಎತ್ತಬೇಕತ್ ಕಿಟಕಿ ಸಂದ್ಯಾಗ ಇಡ್ತಾರನ? ಹೇಳಿ ನೀನ ನೋಡೋಣ. ಅತ್ತೇರ ನನಗನಸ್ತೈತಿ ಆ ಟೇಬಲ್ ಕಡೆ ಕಿಟಕಿ ಐತಲ್ರಿ, ಅಲ್ಲಿ ಇಟ್ಟಿದ್ದ ಕಿಟಕಿ ತೆಗೆದು ಯಾರ ನೋಡ್ಯಾರ ಅವರು ಕೈ ಹಾಕಿ ಯಾಕೆ ತೊಗೊಂಡೋಗಿರಬಾರ್ದು ಅಂತ ನನಗೆ ಅನ್ಮಾನ ನೋಡ್ರಿ. ಹಂಗ ಆಗೈತ್ರಿ ಅತ್ತೇರ. ಯಾಕಂದ್ರೆ ಪಾಪ ನನ್ಗೆ ಹೇಳ್ತೆ ಅಂತ ಕದಿಯಾಕೆಲ್ಲ ಹಾಕಿ ನಾನು ನೋಡಿಲ್ಲ ಅಂತ ಅದಾಳ. ಈಗ ಸುಮ್ಮನೆ ಅನ್ನೋದು ಆಮೇಲೆ ಊರಾಗ ಹೋಗಿ ಅದು ಒಂಥರ ನಮ್ಮ ಅವ್ರ ಮರ್ಯಾದೆ ನಾವು ತೆಗ್ದಂಗೆ ಆಕತಿ. ಆಕಿ ತೊಗೊಂಡಿಲ್ಲ, ಮತ್ತು ಮನೆಗೆ ಯಾರು ಮುಟ್ಟು ಇಲ್ಲ, ಆ ಜಗದಾಗೂ ಇಲ್ಲ ಅಂದ್ರೆ ಕಿಟಕಿಯಾಗ ಕೈ ಹಾಕಿ ಯಾರೋ ತೊಗೊಂಡೋಗ್ಯಾರ ಅತ್ತೇರ. ಹಂಗೆ ಆಗಿರೋದಿದೆ. ಕಿಟಕಿಯಾಗ ಕೈ ಹಾಕೋಕಾರ, ಕಿಟಕಿ ಹಾಕ ಕೈ ಹಾಕಕ್ಕೆ ಅದು ಸಿಲಕ್ ಸಿಗಬೇಕಲ್ಲ. ಕಿಟಕಿ ಕೈ ಹಾಕಿದ್ರೆ ಸಿಗೋದಿಲ್ಲ, ಅದು ಹಾಸಿಗೆ ಬಿಡ್ದಾಗ ಇದ್ದಿದ್ದು. ಹಾಸಿಗೆ ಬಿಡ್ದಾಗ ಅಲ್ಲ, ಮತ್ತೆ ಆಗಲ್ಲನ್ರಿ ಕಿಟಕಿಯಾಗ ಅಂತೇಳಿ. ಈಗ ನೋಡಿದ್ರೆ ಹಾಸಿಗೆ ಬಿಡ್ದಾಗ ಅಂತೀರಪ್ಪ. ಹೌದಾ? ಆಗಲ್ಲಾರ ಅಂದೆಲ್ಲ ಕಿಟಕಿಯಾಗ ಅಂತೇಳಿ, ಇದು ಟೇಬಲ್ ಮ್ಯಾಗ ಇಟ್ಟಿದ್ದೆ ಅಂತೇಳಿ. ಈಗಂತಿ ಹಾಸಿಗೆ ಬಿಡ್ದಾಗ ಅಂತೇಳಿ. ಎಲ್ಲಿ ಇಟ್ಟಿದ್ದಿ? ಲಕ್ಷ್ಯ ಐತೆ ಇಲ್ಲ ನಿನ್ಗೆ? ಅಯ್ಯೋ ಊರವ ಟೇಬಲ್ ಮ್ಯಾಗೆ. ಅಮ್ಮ ನನಗನ್ನಿಸ್ತೈತಿ ಅಕ್ಕನ ಎಲ್ಲೇ ಮರ್ತಿ ಎತ್ತಾಗ ಇಟ್ಟು ಸುಮ್ಮನೆ ಅವ್ರವ್ರನ್ನೇ ಬಾಯ್ ಮಾಡ್ತಾ ಇದಾರನ ಅಂತ. ಚಂದ ಕ್ವಾಣಿ ಜಲಾಡ್ಸಿ ಹುಡುಕಿದ್ರೆ ಸಿಕ್ಕರು ಸಿಗ್ಬೋದೇನೋಪ್ಪ. ಇದು ಕುಸಿಗೆ ಹಾಲು ಕುಡಿಸ್ಬೇಕು. ಹೌದ್ಲೇ, ನೀನೇ ಎಲೆ ಇಟ್ಟು ಗಬರಾಡಕತ್ತೀಯನ್ ನೋಡು. ಯಾವುದಕ್ಕೂ ಒಂದ್ಸಲ ನೀನು ಹುಡ್ಕ್ಯಾಡ ಚಂದಾಗಿ ಹೋಗಿ ಎಲ್ಲ ಹಾಸಿಗೆ ಜಾಡಿಸಿ ಚಂದಾಗಿ ಜಾಡಿಸಿ ಕಿತ್ತೆಲ್ಲ ಮಡಚಿ ಹುಡುಕ್.
ಅಯ್ಯೋ ದೇವ್ರೆ, ಏನಪ್ಪ ಮಾಡೋದೀಗ? ನನಗೆ ಯಾಕ ಈ ಬೆಂಡ್ಲಿ ಮ್ಯಾಗ ಅನುಮಾನ. ಈಕಿ ಏನಾರ ಮುಚ್ಚಿಟ್ಲಾ? ಆಕಿಗೇನು ಗೊತ್ತಾಗಬೇಕು ನಾನು ಅಲ್ಲಿಟ್ಟಿದ್ದು? ಇಲ್ಲ ಇಲ್ಲ, ಆಕಿ ಏನು ಮುಚ್ಚಿಟ್ಟಿಲ್ಲ ಅನಿಸ್ತೈತಿ. ಆದರೆ ಸರ ಎಲ್ಲಿ ಹೋತೋ ಮರೆ? ಅದೇನೋ ಅಂತಾರಲ್ಲ, ನನಗೆ ಬೇಷಾಗಿ ಬಂದು ಬಡಿತಲ್ಲ. ಎಲ್ಲಿ ಹುಡ್ಕೋದೀಗ? ಏನು ಮಾಡೋದೀಗ? ಒಂದು ಲೆಕ್ಕರಿವಲ್ತಲ್ಲ.